ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭ ಸಂಜೆ. ಟೀ ಮಾಡಿದ್ದೀನಿ, ಬನ್ನಿ ಎಲ್ಲರೂ ಕುಡಿಯೋಣ. ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಕುಕ್ಕರಲ್ಲಿ ಒಂದೆರಡು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡಿ, ಸ್ವಲ್ಪ ಬಟಾಣಿ, ಕಡಲೆಕಾಳು, 3 ಟೊಮಾಟೊ ಹಣ್ಣು ಬೇಯಿಸ್ಕೊಂಡಿದ್ದೆ ನೋಡಿ. 3 ವಿಷಲ್ ಕೂಗಿಸ್ಕೊಂಡಿದ್ದೆ. ಒಂದು ಪಾತ್ರೆ ಕೂಡ ತೆಗ್ದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ. ಇನ್ನು ತುಂಬ ಬಿಸಿ ಹಾಗೇ ಇದೆ ನೋಡಿ, ನೋಡ್ತಿರ್ಬೋದು ನೀವು. ಇವಾಗ ಸ್ವಲ್ಪ ಒಂದು 3-4 ಆಲೂಗಡ್ಡೆ ಪೀಸು, ಒಂದು 3 ಟೊಮಾಟೊ ಹಣ್ಣು ಬೆಂದಿತ್ತಲ್ವ ಅದು, ಮತ್ತು ಕಡಲೆಕಾಳು, ಬಟಾಣಿ ಕಾಳು, ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ ನಾನು ನೋಡಿ. ಈ ಥರ ಇದೆ, ಹಾಕ್ಕೊಂಡಿದ್ದೀನಿ ನಾನು. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಬಂದು ಸಿಗ್ತೀನಿ ನಾನು. ಇವಾಗ ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ, ಈ ಥರ ಬಂದಿದೆ. ಇವಾಗ ಒಗ್ಗರಣೆ ಹಾಕೋಣ, ಅದನ್ನು ರುಬ್ಬಿರೋದು ನೋಡಿ. ಗ್ಯಾಸ್ ಹಚ್ಚಿಬಿಟ್ಟು ಪಾತ್ರೆ ಇಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ ನೋಡಿ. ಸಾಸಿವೆ ಹಾಕಿದೆ, ಸ್ವಲ್ಪ ಜೀರಿಗೆ ಕೂಡ ಹಾಕಿನಿ, ತುಂಬ ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಯಾಕೆಂದರೆ ಮಿಕ್ಸಿ ಜಾರಲ್ಲಿ ಆಲ್ರೆಡಿ ಮಿಕ್ಸಿಲಿ ಹಾಕಿದ್ದೆ ನಾನು. ಹಾಗಾಗಿ ನೋಡಿ, ಒಂದೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದೆ. ಸ್ವಲ್ಪ ಕರಿಬೇವು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮಿಕ್ಸಿ ಮಾಡ್ಕೊಂಬಂದಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಈರುಳ್ಳಿ ಅದನ್ನು ಏನೂ ಹಾಕ್ತಾಯಿಲ್ಲ ನೋಡಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. 1 ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ, ಚೆನ್ನಾಗಿರುತ್ತೆ ನೋಡಿ. ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡುವಾಗೂ ಕೂಡ ಹಾಕಿದ್ದೆ, ಇವಾಗ ಸ್ವಲ್ಪ ಸಾಲದಾಗುತ್ತೆ ಎಂದು ಹಾಕಿರೋದು ನೋಡಿ. 1 ಚಿಟಿಕೆ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನಾನು ನೋಡಿ. ಇವಾಗ 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸಿಂಪಲ್ಲಾಗಿರಬೇಕು, ಟೇಸ್ಟಿಯಾಗಿರಬೇಕು, ಮತ್ತು ಮುದ್ದೆಗೆ, ಚಪಾತಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಬೇಕಾದರೆ ಮಾಡಿ ನೋಡಿ. ನಾನು ಬೇಯಿಸ್ಕೊಂಡಿದ್ನಲ್ವ ಅದು ಕಟ್ಟು, ಮತ್ತು ಸ್ವಲ್ಪ ಬಟಾಣಿ ಕಾಳು, ಆಲೂಗಡ್ಡೆ ಇತ್ತಲ್ವ ಅದನ್ನು ಕೂಡ ಹಾಕಿದೆ. ಮಿಕ್ಸಿದು ಹಾಕಿದ್ದೀನಿ ನೋಡಿ. ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ನಾನು. ಇದು ನಾನು ರೈಸಿಗೆ ಮಾಡ್ತಿರೋದು. ನೀವು ಮುದ್ದೆಗೆ, ಚಪಾತಿಗೆ ಆದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಅದನ್ನು ಟೇಸ್ಟ್ ನೋಡ್ಕೊಳ್ಳಿ ನೋಡಿ. ಇವಾಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು ನೋಡಿ. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೀವು ಒಂದ್ಸಲ ಇದೇ ಥರ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಆಗುತ್ತೆ ನೋಡಿ.
ನೋಡಿ ಇವಾಗ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಬೇಕು ಅಂದವ್ರು ಹಾಕ್ಕೊಡಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಎಂದು ಹಾಕ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನಾನು ಟೊಮಾಟೊ ಹಣ್ಣು 3 ಹಾಕಿದ್ನಲ್ವ, ಹಾಗಾಗಿ ನಾನು ಹುಣಸೆ ಹಣ್ಣೇನು ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಒನ್ ಟೈಮ್ಗೆ ಅಷ್ಟೇ ಇದು. ಹಾಗಾಗಿ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು, ನೋಡ್ತಿರ್ಬೋದು ನೀವು. ನೋಡಿ ಇವಾಗ ಈ ಥರ ಸಾಂಬಾರು ರೆಡಿಯಾಗಿದೆ. ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನೀವು ಈ ಥರ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಯಾವ ಥರ ಮಾಡಿದ್ದೀರಿ ಅಂತ. ನೋಡಿ ಕುಕ್ಕರಲ್ಲಿ ಅನ್ನ ಕೂಡ ಮಾಡಿದ್ದೀನಿ. ಬೇಗನೆ ಮಾಡ್ತೀನಿ, ಯಾಕೆ ನಾನು ಚಿನ್ನಿ ಊಟ ಮಾಡ್ತಾಳೆ ಅಂದು 7:30ಗೆಲ್ಲ ರೈಸ್ ಮಾಡಿಬಿಡ್ತೀನಿ. ನೋಡಿ ರೈಸ್ ಕೂಡ ರೆಡಿಯಾಗಿದೆ, ಪಕ್ಕದಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.